ಯುದ್ಧದ ಎಫೆಕ್ಟ್ ನಿಂದಾಗಿ ಎಲ್ಲದರ ದರವು ಏರಿಕೆಯಾಗಿತ್ತು. ಸ್ಪೆಷಲ್ ಆಗಿ ಏನು ಪೆಟ್ರೋಲ್, ಡೀಸೆಲ್ ಜೊತೆಗೆ LPG, CNG ಗ್ಯಾಸ್ ದರವು ಸಹ ಏರಿಕೆಯಾಗಿತ್ತು. ಇದರಿಂದ ಆಟೋ ಚಾಲಕರಿಗಾಗಿರ್ಬೋದು, ವಾಹನ ಸವಾರರಿಗಾಗಿರ್ಬೋದು ಸಾಕಷ್ಟು ತಲೆನೋವನ್ನ ತಂದೊಡ್ಡಿತ್ತು. ಯಾಕೆ ಅಂತಂದ್ರೆ ನಾವು ದಿನನಿತ್ಯ ದುಡಿಯೋದೇ 50%, ಅದರಲ್ಲಿ ನಮ್ಮ ಖರ್ಚು 55% ಆಗ್ತಾ ಇದೆ ಅನ್ನುವಂಥ ನೋವನ್ನ ಸಹ ತುಂಬಾ ಜನ ನಮ್ಮ ಅಶ್ವಗ ಸುದ್ದಿವಾಹಿನಿ ಮುಖಾಂತರವಾಗಿ ಹೇಳ್ಕೊಂಡಿದ್ರು. ಆದ್ರೆ ಸದ್ಯಕ್ಕೆ ಇವತ್ತು LPG ಗ್ಯಾಸ್ ದರದಲ್ಲೂ ಸಹ ಇಳಿಕೆ ಆಗಿರುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ಸುಮಾರು ಎಷ್ಟು ಇಳಿಕೆ ಆಗಿದೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇವತ್ತಿನ ದರ ಇರುವಂತದ್ದು 85.8 ಪೈಸೆ ದರ ಇದೆ ಇವತ್ತಿರುವಂಥದ್ದು. ಮುಂಚೆ 95 ಪಾಯಿಂಟ್ ಸಮಥಿಂಗ್ ದರವಿತ್ತು. ಅಂದ್ರೆ ಸಂಪೂರ್ಣವಾಗಿ ನಾವು ನೋಡೋದಾದ್ರೆ 10 ರೂಪಾಯಿವರೆಗೂ ಸಹ ಸದ್ಯಕ್ಕೆ ಇಳಿಕೆ ಆಗಿರುವಂತದ್ದನ್ನ ನಮಗೆ ಕಂಡು ಬರ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಇಲ್ಲಿ ತಾವು ಗಮನಿಸಬಹುದು, ಮುಂಚೆ 95 ಇತ್ತು, ಈಗ 85.8 ಪೈಸೆ ಇರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ 10 ರೂಪಾಯಿವರೆಗೂ ಸಹ ದರ ಇಳಿಕೆ ಆಗಿರೋದ್ರಿಂದಾಗಿ ನಮಗೆ ಸಂತಸ ಆಗ್ತಾ ಇದೆ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಏನು ಆಟೋ ಚಾಲಕರು ಹೇಳಿರೋದು. ಅದರಲ್ಲೂ ಸಹ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ತಾವು ನೋಡ್ತಾ ಇರ್ಬೋದು. ಬೆಳಿಗ್ಗೆಯಿಂದಲೂ ಸಹ ಏನು ಬಂಕ್ಗಳಿಗೆ ಬಂದು ಗ್ಯಾಸ್ ಅನ್ನು ಹಾಕಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಅಂದ್ರೆ 19 kg ಗ್ಯಾಸ್ ಅಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅಂದ್ರೆ 183 ರೂಪಾಯಿ 50 ಪೈಸೆವರೆಗೂ ಸಹ ಇಳಿಕೆಯನ್ನ ಕಂಡಿರುವಂತದ್ದು. ಹಾಗಾಗಿ ಆಟೋ ಚಾಲಕರಿಗೆ ಒಂದು ರೀತಿಯಲ್ಲಿ ಸಂತಸ ಆಗ್ತಾ ಇದೆ. ಎಸ್, ನಾನು ಆಟೋ ಚಾಲಕರಿಗೆ ಕೇಳ್ತಾ ಹೋಗ್ತೀನಿ, ಅಣ್ಣ ಇವತ್ತು ಒಂದು 10 ರೂಪಾಯಿವರೆಗೂ ಸಹ ದರ ಇಳಿಕೆ ಆಗಿದೆ, ತಾವ್ ಏನ್ ಹೇಳ್ತೀರಾ? 1 ಲೀಟರ್ ನಾವು ಜಾಸ್ತಿ ಹಾಕಿಸ್ಕೋಬಹುದು ಮೇಡಮ್, ಅಷ್ಟು ಒಳ್ಳೇದಾಯ್ತಾ ಇದೆ, ಪರವಾಗಿಲ್ಲ. ಇದೇ ತರ ಕಡಿಮೆ ಆದ್ರೆ ಇನ್ನೂ ತುಂಬಾ ಒಳ್ಳೇದಾಯ್ತದೆ. ಈಗ ಮುಂಚೆ ಕಂಪೇರ್ ಮಾಡ್ರೆ ಈಗ ಸದ್ಯಕ್ಕೆ ನಿಮಗೆ ಈಗ 1 ಲೀಟರ್ ನಾವು ಜಾಸ್ತಿ ಹಾಕೊಂತ ಇದೀವಿ. ಇಷ್ಟ ದಿವಸ 1 to ಡಬಲ್ ಹಾಕಿಸ್ಕೊಂತ ಇದೀವಿ. ಇವಾಗ 20% ಕಡಿಮೆ ಬಂದಿದೆ. ಇನ್ನ ಸ್ವಲ್ಪ ಕಡಿಮೆ ಆದ್ರೆ ಚೆನ್ನಾಗಿರುತ್ತೆ ಮೇಡಮ್. ಇನ್ನ ಆಗ್ಲೇಬೇಕು ಮೇಡಮ್, ಆಗಿಲ್ಲ ಅಂದ್ರೆ ಉದ್ದಾರ ಆಗುತ್ತೆ. ಅದು 60 ಬಂದ್ಬಿಡ್ಬೇಕು ಮೇಡಮ್. 55 ಇದ್ದಿದ್ದು 60 ಬಂದ್ರೆ 55 ಇತ್ತು ಮೇಡಮ್. ನಿನ್ನೆ 95 ಇತ್ತು. ನಿನ್ನೆ ರಾತ್ರಿ 11:30 ಹಾಕ್ಸ್ತಾಗಲೂ 95 ಇತ್ತು. ನಮ್ ಬೆಳಿಗ್ಗೆ ಬಂದಾಗ 85 ಆಗಿತ್ತು. ಆದ್ರೂ 1 ಲೀಟರ್ ಜಾಸ್ತಿ ಹಾಕಿಸ್ಕೋಬಹುದು, ಒಳ್ಳೇದಾಗಿತ್ತು, ಕಡಿಮೆ ಆಗಿತ್ತು. ಸೊ ನೋಡಿದ್ರಲ್ಲ, ನಿನ್ನೆವರೆಗೂ ಸಹ 95 ರೂಪಾಯಿ ಇತ್ತು, ಇವತ್ತು 85ಕ್ಕೆ ಬಂದಿದೆ. ಅಂದ್ರೆ ಯುದ್ಧ ಆರಂಭ ಆಗೋಕ್ಕಿಂತ ಮುಂಚಿತವಾಗಿ 55 ರೂಪಾಯಿ ಇತ್ತು, ಸದ್ಯಕ್ಕೆ ನಮಗೆ 85 ರೂಪಾಯಿಗೆ ಸಿಗ್ತಾ ಇದೆ. ಇದು ಇನ್ನೂ ಕಡಿಮೆ ಆದ್ರೆ ಉತ್ತಮ ಅನ್ನುವಂತ ಮಾತನ್ನ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ದಿನನಿತ್ಯ ನಾವು ಜೀವನ ಮಾಡೋದೇ ಆಟೋದ ಮುಖಾಂತರವಾಗಿ, ಎಷ್ಟು ದುಡಿತೀವಿ ಅದ್ರ ಮೇಲೆ ಜೀವನ ಆಗುತ್ತೆ. ಆದ್ರೆ ಇದೇ ರೀತಿ ದರ ಏರಿಕೆ ಆದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ. ಯಾಕಂತಂದ್ರೆ ದುಡಿಯೋದೇ ಕಡಿಮೆ, ನಾವು ಅದ್ರಲ್ಲಿ ಇನ್ವೆಸ್ಟ್ ಮಾಡೋದು ಜಾಸ್ತಿ ಅನ್ನುವಂತಹ ಮಾತನ್ನ ಈಗ ಆಟೋ ಚಾಲಕರು ಹೇಳಿರುವಂತದ್ದು. ಆದ್ರೆ ಯುದ್ಧ ಸಂಪೂರ್ಣವಾಗಿ ನಿಂತೋಗಿರೋದ್ರಿಂದಾಗಿ ಇನ್ನೂ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿಯೂ ಎಲ್ಲರಲ್ಲೂ ಇಳಿಕೆ ಆಗ್ಬೇಕು ಅನ್ನುವಂತಹ ಒತ್ತಾಯ ಆಟೋ ಚಾಲಕರದಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.